ನಮಸ್ಕಾರ, ಇದು ಆರ್ ಕನ್ನಡ ಸುದ್ದಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸಾರಿಗೆ ನೌಕರರ ಸಂಘಟನೆ ಮುಷ್ಕರ ಹಿನ್ನೆಲೆ ಹೈಕೋರ್ಟ್ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ಇದೆ. ಸಾರಿಗೆ ಸಿಬ್ಬಂದಿಯ ಹೋರಾಟ ಭವಿಷ್ಯ ಇಂದು ಇತ್ಯರ್ಥ ಆಗತ್ತೆ. ಸರ್ಕಾರದ ಜೊತೆ ಚರ್ಚಿಸಿ ಬನ್ನಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಇವತ್ತು ಕೋರ್ಟ್ಗೆ ಸಾರಿಗೆ ಸಂಘಟನೆಗಳು ಅಂತಿಮ ವರದಿಯನ್ನು ಸಲ್ಲಿಸಲಿವೆ. ಕೋರ್ಟ್ ಆದೇಶದ ಮೇಲೆ ಸಾರಿಗೆ ಸಮರದ ಭವಿಷ್ಯ ಇತ್ಯರ್ಥ ಆಗತ್ತೆ. ಸಂಧಾನ ನಡೀತಾ ಇದೆ, ಹಾಗಾಗಿ ಇವರು ಹೋರಾಟ ಮಾಡೋ ಹಂಗಿಲ್ಲ, ಪ್ರತಿಭಟನೆ ಮಾಡೋ ಹಂಗಿಲ್ಲ ಅಂತ PIL ಸಲ್ಲಿಸಲಾಗಿತ್ತು ಕೋರ್ಟ್ಗೆ. ಆ ಸಂದರ್ಭದಲ್ಲಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಇಲ್ಲ, ಸದ್ಯ ಈ ರೀತಿ ಹೋರಾಟ ಮಾಡಬೇಡಿ, ಈ ರೀತಿ ಪ್ರತಿಭಟನೆ ಬಂದ್ ಮಾಡಬೇಡಿ ಅನ್ನುವಂಥದ್ದನ್ನು ಕೋರ್ಟ್ ಹೇಳಿತ್ತು. ಜನರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು, ಮತ್ತು ಕಾರ್ಮಿಕ ಕಾಯ್ದೆ ಅಡಿಯಲ್ಲೂ ಕೂಡ ಅದು ಸರಿಯಲ್ಲ ಅಂತ. ಈಗ ಮತ್ತೆ ಕೋರ್ಟ್ಗೆ ಅಂತಿಮ ವರದಿಯನ್ನು ಸಾರಿಗೆ ನೌಕರರು ಸಲ್ಲಿಸಲಿದ್ದಾರೆ. ಏನಾಗುತ್ತೆ ಇವತ್ತು ಕೋರ್ಟ್ ಏನು ಹೇಳುತ್ತೆ? ಸರ್ಕಾರವೂ ಕೂಡ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಗಮನ ಕೊಟ್ಟು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಇವತ್ತು ಕೋರ್ಟ್ ಏನು ಸೂಚನೆಯನ್ನು ಕೊಡುತ್ತೆ, ಸ್ಪಷ್ಟವಾದ ನಿರ್ದೇಶನಗಳನ್ನು ಕೊಡುತ್ತಾ ಕಾದು ನೋಡಬೇಕಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಕೋರ್ಟ್ನಲ್ಲಿ ಇವತ್ತು ಯಾವೆಲ್ಲ ರೀತಿಯ ಸೂಚನೆಗಳು ಬರಬಹುದು, ಇವತ್ತು ಏನೆಲ್ಲ ನಡೆಯುತ್ತೆ, ಸಾರಿಗೆ ನೌಕರರು ವರದಿ ಸಲ್ಲಿಸ್ತಾರೆ ಅಂದರೆ ವರದಿನಲ್ಲಿ ಏನಿರುತ್ತೆ, ಸರ್ಕಾರದ ಕಡೆಯಿಂದ ಕೋರ್ಟ್ಗೆ ಏನು ಅಪ್ಡೇಟ್ ಮಾಡ್ತಾ ಇದ್ದಾರೆ? ಈಗಾಗಲೇ ಏನು ಎರಡೂ ಕಡೆಯವರು ಕೂಡ ಚರ್ಚೆಯನ್ನು ಮಾಡಿ ನಂತರ ಇದನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ನೀಡಿತು. ಅದನ್ನು ಮುಂದೂಡಿಕೆ ಮಾಡಿತು. ಅಂದರೆ ಇಂದು ಅದರ ಒಂದು ಅರ್ಜಿಯನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಅವರೊಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿರುವಂತಹ ಯಾವುದೇ ಮಾಹಿತಿ ಇರದ ಕಾರಣದಿಂದಾಗಿ ಇಂದು ಯಾವ ರೀತಿಯಾದಂತಹ ಒಂದು ವರದಿಯನ್ನು ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇವರು ನಿಜಕ್ಕೂ ಮುಷ್ಕರವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಏನಾದರೂ ವಾದವನ್ನು ಮಾಡ್ತಾರೆ. ಅಂದರೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆಯನ್ನು ನೀಡ್ತಾ ಇಲ್ಲ, ಇದುವರೆಗೆ ಯಾರು ಕೂಡ ಚರ್ಚೆಗೆ ಬಂದಿಲ್ಲ ಅನ್ನುವಂತಹ ಒಂದು ಸಬೂಬನ್ನು ಹೇಳುತ್ತಾ ಅಥವಾ ಬೇರೆ ಯಾವ ರೀತಿಯಾದಂತಹ ಒಂದು ವಾದವನ್ನು ಮಂಡನೆ ಮಾಡುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಹೈಕೋರ್ಟ್ ಏನಿದೆ, ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನು ಮಾಡಬೇಡಿ, ಇದರಿಂದ ಜನರಿಗೆ ತೊಂದರೆ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಅಂದರೆ ಸಹಜವಾಗಿ ಎಲ್ಲರಿಗೂ ಕೂಡ ತೊಂದರೆ ಆಗುವಂತಹ ಒಂದು ವಿಚಾರ. ಜನಸಾಮಾನ್ಯರು ಬಸ್ಗಳನ್ನು ನೆಚ್ಚಿಕೊಂಡು ಇದು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಭಟನೆ ಮಾಡೋದನ್ನು ಬಿಟ್ಟು ಚರ್ಚೆ ಮಾಡುವಂತಹ ಮುಖಾಂತರ ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಇದುವರೆಗೆ ಅದರ ಒಂದು ಪ್ರೋಸೆಸ್ ಅಂತ ಏನು ಹೇಳಲಾಗುತ್ತೆ ಅದು ಯಾವುದೂ ಕೂಡ ಇದುವರೆಗೆ ಆಗಿಲ್ಲ. ಹೀಗಾಗಿ ಇಂದು ಅರ್ಜಿಯ ಸಂದರ್ಭದಲ್ಲಿ ಹೈಕೋರ್ಟ್ ಯಾವ ರೀತಿಯಾದಂತಹ ಒಂದು ನಿರ್ದೇಶನವನ್ನು ನೀಡುತ್ತೆ, ಮುಂದೆ ನಾವು ಏನಾದರೂ ಮುಷ್ಕರವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅದನ್ನು ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಒಂದು ಸೂಚನೆಯನ್ನು ಕೊಡುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಸರ್ಕಾರ ಮತ್ತು ಸಾರಿಗೆ ಸಾರಿಗೆಯ ನೌಕರರ ಒಂದು ಸಂಘರ್ಷ ಆಗಿರುವಂತಹ ಒಂದು ಕಾರಣದಿಂದಾಗಿ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಗೆಹರಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ. ಹೀಗಾಗಿ ಈಗಾಗಲೇ ಎರಡೂ ಕಡೆ ಒಂದು ವಾದವನ್ನು ಮಾಡಿದರೆ ನಾವು ಸಾಕಷ್ಟು ಹಣವನ್ನು ನೀಡಿದ್ದೀವಿ ಮತ್ತು ಭತ್ಯೆಗಳನ್ನು ಕೂಡ ಕೊಟ್ಟಿದ್ದೀವಿ, ಭತ್ಯೆಯನ್ನು ಇದನ್ನು ಕೂಡ ಮಾಡಿದ್ದೀವಿ. ಆದರೆ ನೌಕರರ ಸಂಘ ಇದನ್ನು ಒಪ್ಪಿಕೊಳ್ತಾ ಇಲ್ಲ. ಮತ್ತಷ್ಟು ಹಣದ ಒಂದು ಅಂದರೆ ಹೆಚ್ಚುವರಿಯಾಗಿ ನಮಗೆ ವೇತನವನ್ನು ನೀಡಬೇಕು ಅಂತ ಹೇಳಿ ಅವರೊಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಮಾಡಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಹೈಕೋರ್ಟ್ನಲ್ಲಿ ಇರುವಂಥದ್ದು ಇಬ್ಬರು ಪ್ರಯಾಣಿಕರೇನಿದ್ದಾರೆ ಅವರೊಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಲಾಗಿರುವಂಥದ್ದು. ಈ ರೀತಿಯಾಗಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ತೊಂದರೆ ಆಗುತ್ತೆ ಅಂತ ಹೇಳಿ ಈಗ ಸದ್ಯ ಅದರ ಒಂದು ವಾದಗಳು ಮಾತ್ರ ನಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿ ಸೂಚನೆಯನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಇದು ಆರ್ ಕನ್ನಡ ಸುದ್ದಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸಾರಿಗೆ ನೌಕರರ ಸಂಘಟನೆ ಮುಷ್ಕರ ಹಿನ್ನೆಲೆ ಹೈಕೋರ್ಟ್ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ಇದೆ. ಸಾರಿಗೆ ಸಿಬ್ಬಂದಿಯ ಹೋರಾಟ ಭವಿಷ್ಯ ಇಂದು ಇತ್ಯರ್ಥ ಆಗತ್ತೆ. ಸರ್ಕಾರದ ಜೊತೆ ಚರ್ಚಿಸಿ ಬನ್ನಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಇವತ್ತು ಕೋರ್ಟ್ಗೆ ಸಾರಿಗೆ ಸಂಘಟನೆಗಳು ಅಂತಿಮ ವರದಿಯನ್ನು ಸಲ್ಲಿಸಲಿವೆ. ಕೋರ್ಟ್ ಆದೇಶದ ಮೇಲೆ ಸಾರಿಗೆ ಸಮರದ ಭವಿಷ್ಯ ಇತ್ಯರ್ಥ ಆಗತ್ತೆ. ಸಂಧಾನ ನಡೀತಾ ಇದೆ, ಹಾಗಾಗಿ ಇವರು ಹೋರಾಟ ಮಾಡೋ ಹಂಗಿಲ್ಲ, ಪ್ರತಿಭಟನೆ ಮಾಡೋ ಹಂಗಿಲ್ಲ ಅಂತ PIL ಸಲ್ಲಿಸಲಾಗಿತ್ತು ಕೋರ್ಟ್ಗೆ. ಆ ಸಂದರ್ಭದಲ್ಲಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಇಲ್ಲ, ಸದ್ಯ ಈ ರೀತಿ ಹೋರಾಟ ಮಾಡಬೇಡಿ, ಈ ರೀತಿ ಪ್ರತಿಭಟನೆ ಬಂದ್ ಮಾಡಬೇಡಿ ಅನ್ನುವಂಥದ್ದನ್ನು ಕೋರ್ಟ್ ಹೇಳಿತ್ತು. ಜನರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು, ಮತ್ತು ಕಾರ್ಮಿಕ ಕಾಯ್ದೆ ಅಡಿಯಲ್ಲೂ ಕೂಡ ಅದು ಸರಿಯಲ್ಲ ಅಂತ. ಈಗ ಮತ್ತೆ ಕೋರ್ಟ್ಗೆ ಅಂತಿಮ ವರದಿಯನ್ನು ಸಾರಿಗೆ ನೌಕರರು ಸಲ್ಲಿಸಲಿದ್ದಾರೆ.
ಏನಾಗುತ್ತೆ ಇವತ್ತು ಕೋರ್ಟ್ ಏನು ಹೇಳುತ್ತೆ, ಸರ್ಕಾರವೂ ಕೂಡ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಗಮನ ಕೊಟ್ಟು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಇವತ್ತು ಕೋರ್ಟ್ ಏನು ಸೂಚನೆಯನ್ನು ಕೊಡುತ್ತೆ, ಸ್ಪಷ್ಟವಾದ ನಿರ್ದೇಶನಗಳನ್ನು ಕೊಡುತ್ತಾ ಕಾದು ನೋಡಬೇಕಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಕೋರ್ಟ್ನಲ್ಲಿ ಇವತ್ತು ಯಾವೆಲ್ಲ ರೀತಿಯ ಸೂಚನೆಗಳು ಬರಬಹುದು, ಇವತ್ತು ಏನೆಲ್ಲ ನಡೆಯುತ್ತೆ, ಸಾರಿಗೆ ನೌಕರರು ವರದಿ ಸಲ್ಲಿಸ್ತಾರೆ ಅಂದರೆ ವರದಿನಲ್ಲಿ ಏನಿರುತ್ತೆ, ಸರ್ಕಾರದ ಕಡೆಯಿಂದ ಕೋರ್ಟ್ಗೆ ಏನು ಅಪ್ಡೇಟ್ ಮಾಡ್ತಾ ಇದ್ದಾರೆ? ಎಸ್, ಈಗಾಗಲೇ ಏನು ಎರಡೂ ಕಡೆಯವರು ಕೂಡ ಚರ್ಚೆಯನ್ನು ಮಾಡಿ ನಂತರ ಇದನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ನೀಡಿತು. ಅದನ್ನು ಮುಂದೂಡಿಕೆ ಮಾಡಿತ್ತು. ಅಂದರೆ ಇಂದು ಅದರ ಒಂದು ಅರ್ಜಿಯನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಅವರೊಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿರುವಂತಹ ಯಾವುದೇ ಮಾಹಿತಿ ಇರದ ಕಾರಣದಿಂದಾಗಿ ಇಂದು ಯಾವ ರೀತಿಯಾದಂತಹ ಒಂದು ವರದಿಯನ್ನು ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇವರು ನಿಜಕ್ಕೂ ಮುಷ್ಕರವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಏನಾದರೂ ವಾದವನ್ನು ಮಾಡ್ತಾರೆ. ಅಂದರೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆಯನ್ನು ನೀಡ್ತಾ ಇಲ್ಲ, ಇದುವರೆಗೆ ಯಾರು ಕೂಡ ಚರ್ಚೆಗೆ ಬಂದಿಲ್ಲ ಅನ್ನುವಂತಹ ಒಂದು ಸಬೂಬನ್ನು ಹೇಳುತ್ತಾ ಅಥವಾ ಬೇರೆ ಯಾವ ರೀತಿಯಾದಂತಹ ಒಂದು ವಾದವನ್ನು ಮಂಡನೆ ಮಾಡುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಹೈಕೋರ್ಟ್ ಏನಿದೆ, ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನು ಮಾಡಬೇಡಿ, ಇದರಿಂದ ಜನರಿಗೆ ತೊಂದರೆ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಅಂದರೆ ಸಹಜವಾಗಿ ಎಲ್ಲರಿಗೂ ಕೂಡ ತೊಂದರೆ ಆಗುವಂತಹ ಒಂದು ವಿಚಾರ. ಜನಸಾಮಾನ್ಯರು ಬಸ್ಗಳನ್ನು ನೆಚ್ಚಿಕೊಂಡು ಇದು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಭಟನೆ ಮಾಡೋದನ್ನು ಬಿಟ್ಟು ಚರ್ಚೆ ಮಾಡುವಂತಹ ಮುಖಾಂತರ ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಇದುವರೆಗೆ ಅದರ ಒಂದು ಪ್ರೋಸೆಸ್ ಅಂತ ಏನು ಹೇಳಲಾಗುತ್ತೆ ಅದು ಯಾವುದೂ ಕೂಡ ಇದುವರೆಗೆ ಆಗಿಲ್ಲ. ಹೀಗಾಗಿ ಇಂದು ಅರ್ಜಿಯ ಸಂದರ್ಭದಲ್ಲಿ ಹೈಕೋರ್ಟ್ ಯಾವ ರೀತಿಯಾದಂತಹ ಒಂದು ನಿರ್ದೇಶನವನ್ನು ನೀಡುತ್ತೆ, ಮುಂದೆ ನಾವು ಏನಾದರೂ ಮುಷ್ಕರವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅದನ್ನು ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಒಂದು ಸೂಚನೆಯನ್ನು ಕೊಡುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಸಾರಿಗೆಯ ನೌಕರರ ಒಂದು ಸಂಘರ್ಷ ಆಗಿರುವಂತಹ ಒಂದು ಕಾರಣದಿಂದಾಗಿ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಗೆಹರಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ. ಹೀಗಾಗಿ ಈಗಾಗಲೇ ಎರಡೂ ಕಡೆ ಒಂದು ವಾದವನ್ನು ಮಾಡಿದರೆ ನಾವು ಸಾಕಷ್ಟು ಹಣವನ್ನು ನೀಡಿದ್ದೀವಿ ಮತ್ತು ಭತ್ಯೆಗಳನ್ನು ಕೂಡ ಕೊಟ್ಟಿದ್ದೀವಿ, ಭತ್ಯೆಯನ್ನು ಇದನ್ನು ಕೂಡ ಮಾಡಿದ್ದೀವಿ. ಆದರೆ ನೌಕರರ ಸಂಘ ಇದನ್ನು ಒಪ್ಪಿಕೊಳ್ತಾ ಇಲ್ಲ. ಮತ್ತಷ್ಟು ಹಣದ ಒಂದು ಅಂದರೆ ಹೆಚ್ಚುವರಿಯಾಗಿ ನಮಗೆ ವೇತನವನ್ನು ನೀಡಬೇಕು ಅಂತ ಹೇಳಿ ಅವರೊಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಮಾಡಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಹೈಕೋರ್ಟ್ನಲ್ಲಿ ಇರುವಂಥದ್ದು ಇಬ್ಬರು ಪ್ರಯಾಣಿಕರೇನಿದ್ದಾರೆ ಅವರೊಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಲಾಗಿರುವಂಥದ್ದು. ಈ ರೀತಿಯಾಗಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ತೊಂದರೆ ಆಗುತ್ತೆ ಅಂತ ಹೇಳಿ ಈಗ ಸದ್ಯ ಅದರ ಒಂದು ವಾದಗಳು ಮಾತ್ರ ನಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿ ಸೂಚನೆಯನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಮುಂದಿನ